2 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಹೆಸರಿನಲ್ಲಿದ್ದ ಆರ್ಟ್ ಗ್ಯಾಲರಿ ಪಾಳು ಬಿದ್ದಿದೆ. ಬೆಳಗಾವಿಯಲ್ಲಿ ನಿರ್ಮಾಣ ಮಾಡಿದ ಆರ್ಟ್ ಗ್ಯಾಲರಿ ಕಳೆದ 7 ವರ್ಷಗಳಿಂದ ಬಿಕೋ ಅಂತ ಇದೆ. ಕಟ್ಟಡದ ಕಿಟಕಿ, ಬಾಗಿಲು, ಫ್ಯಾನ್, ವೈರ್ ಎಲ್ಲವನ್ನ ದುಷ್ಕರ್ಮಿಗಳು ಬಿಡದೆ ತೆಗೆದುಕೊಂಡು ಹೋಗಿದ್ದಾರೆ. ಕಟ್ಟಡದ ನಿರ್ವಹಣೆ ಇಲ್ಲದ ಕಾರಣ ಸದ್ಯ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಗುರುತಿಸಿಕೊಂಡಿದೆ. ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಕೊರತೆ ಎದುರಾಗಿದೆ. ಬಿಸಿಲಿನ ತಾಪಕ್ಕೆ ಕೊಪ್ಪಳದ ಮುನಿರಾಬಾದ್ನ ಜಲಾಶಯ ದಿನದಿಂದ ದಿನಕ್ಕೆ ಬತ್ತು ಹೋಗ್ತಾ ಇದೆ. ಜಲಾಶಯ ಬತ್ತಿರೋದ್ರಿಂದ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳುವುದಕ್ಕೆ ಸಚಿವ ಶಿವರಾಜ್ ತಂಗಡಗಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹಲ್ಲೆ ಮಾಡಲು ಬಂದು ಕಳ್ಳತನ ಮಾಡಿದ ಖದೀಮರನ್ನ ಬೆಂಗಳೂರಿನ ಕೋಣನಕುಂಟೆ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡು ಮೂಲದ ಅಭಿನೇಶ್, ಕಲೈ ವೆಂದನ್, ವಿಮಲ್ ರಾಜ್ ಸೇರಿದಂತೆ 6 ಮಂದಿ ಬಂಧಿತ ಆರೋಪಿಗಳು. ಅಭಿನೇಶ್ ಮೂಲತಃ ತಮಿಳುನಾಡಿನವನು. ಈತ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಮೆಕ್ಯಾನಿಕ್ ಡಿಪ್ಲೊಮಾ ಮಾಡ್ತಾ ಇದ್ದ. ಕಾಲೇಜಿನಲ್ಲಿ ಕೇರಳ ಮೂಲದ ವಿದ್ಯಾರ್ಥಿಗಳ ನಡುವೆ ಕಿರಿಕಾಗಿತ್ತು. ಹೀಗಾಗಿ ಅಭಿನೇಶ್ ತಮಿಳುನಾಡಿನಿಂದ ಸ್ನೇಹಿತರನ್ನ ಕರೆಸಿ ಹಲ್ಲೆ ಮಾಡಿಸಿದ್ದ. ಮದ್ಯದ ಅಂಗಡಿ ಬಂದ್ಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಡಿವಾಳೇಶ್ವರ ಮಠದ ವೀರೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಅಂಬಡಗಟ್ಟಿ ಗ್ರಾಮದಲ್ಲಿ ಕಳೆದ 4 ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ. ಎಂಎಸ್ಐಎಲ್ನ ಮದ್ಯದ ಅಂಗಡಿ ಬಂದ್ ಮಾಡುವಂತೆ ಅಂಗಡಿ ಮುಂದಿಗೆ ಟೆಂಟ್ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಇನ್ಮುಂದೆ ನ್ಯೂಸ್ ಪೇಪರ್ ಓದಲೇಬೇಕು ಅಂತ ಶಿಕ್ಷಣ ಇಲಾಖೆ ಸೂಚಿಸಿದೆ. ಮೊಬೈಲ್ ಚಟ ತಗ್ಗಿಸಲು, ಭಾಷಾ ಕೌಶಲ್ಯ ಹಾಗೂ ಸಾಮಾನ್ಯ ಜ್ಞಾನವನ್ನ ಹೆಚ್ಚಿಸಲು ಶಿಕ್ಷಣ ಇಲಾಖೆ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಶಿಫಾರಸಿನ ಮೇರೆಗೆ ಈ ಆದೇಶ ಹೊರಡಿಸಲಾಗಿದೆ. ಬೆಳಗಿನ ಪ್ರಾರ್ಥನೆಯ ಬಳಿಕ ವಿದ್ಯಾರ್ಥಿಗಳು ದಿನಪತ್ರಿಕೆ ಓದಬೇಕು ಅಂತ ಶಿಕ್ಷಣ ಇಲಾಖೆ ಸೂಚಿಸಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಗ್ಯಾಸ್ ಕಳ್ಳರ ಹಾವಳಿ ಶುರುವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಮನೆಯ ಕಾಂಪೌಂಡ್ ಒಳಗೆ ಇರಿಸಿದ್ದ ಗ್ಯಾಸ್ ಸಿಲಿಂಡರ್ ಅನ್ನ ಖದೀಮರು ಕದ್ದು ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಯುದ್ಧದಿಂದ ಗ್ಯಾಸ್ ಅಭಾವದ ಕಾರಣ ಬೀಗ ಹಾಕಿದ್ದ ಗ್ಯಾಸ್ ಬಾಕ್ಸ್ನಿಂದ ಗ್ಯಾಸ್ ಕಳ್ಳತನ ಮಾಡಿದ್ದು ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದೇ ಏಪ್ರಿಲ್ 30ರಂದು ಕೆಡಿ ಸಿನಿಮಾ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದ್ದು, ನಿನ್ನೆಯಿಂದ ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕ್ಕಿಂಗ್ ಶುರು ಮಾಡಲಾಗಿದೆ. ಟಿಕೆಟ್ ಬುಕ್ಕಿಂಗ್ಗೆ ಭರ್ಜರಿ ರೆಸ್ಪಾನ್ಸ್ ಬರ್ತಾ ಇದ್ದು, ಈಗಾಗಲೇ ಬೆಳ್ಳಂಬೆಳಗ್ಗೆ ಆಯೋಜಿಸಲಾಗಿದ್ದ ಫ್ಯಾನ್ ಶೋಗಳೆಲ್ಲವೂ ಬಹುತೇಕ ಹೌಸ್ಫುಲ್ ಆಗಿವೆ. ಕಂಟೆಂಟ್ ಮತ್ತು ಮೇಕಿಂಗ್ನಿಂದ ದೇಶದಾದ್ಯಂತ ಜನಮನ್ನಣೆ ಗಳಿಸಿರುವ ಮಲಯಾಳಂ ಇಂಡಸ್ಟ್ರಿ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದೆ. ಈ ಮಧ್ಯೆ ಮಲಯಾಳಂನ ಸಾರ್ವಕಾಲಿಕ ಕಲೆಕ್ಷನ್ ಎನಿಸಿಕೊಂಡಿದ್ದ ಲೋಕ ಸಿನಿಮಾದ ದಾಖಲೆಯನ್ನ ಹೊಸಬರ ಸಿನಿಮಾವೊಂದು ಮುರಿದು ಹಾಕಿದೆ. ವಾಜಾ 2 ಸಿನಿಮಾ ನಿರೀಕ್ಷೆಗೂ ಮೀರಿದ ದೊಡ್ಡ ಯಶಸ್ಸು ಗಳಿಸಿದ್ದು, ಕೇವಲ 10 ಕೋಟಿಯಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ಬರೋಬ್ಬರಿ 220 ಕೋಟಿ ಕಲೆಕ್ಷನ್ ಮಾಡಿದೆ. ಕಮಲ್ ಹಾಸನ್ ನಿರ್ಮಾಣದಲ್ಲಿ ರಜನಿಕಾಂತ್ ನಟಿಸ್ತಾ ಇರುವ ತಲೈವ 173 ಸಿನಿಮಾಗೆ ಆರಂಭದಿಂದಲೂ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾ ಇವೆ. ಮೊದಲಿಗೆ ಹಿರಿಯ ನಿರ್ದೇಶಕ ಸಿ ಸುಂದರ್ ಈ ಪ್ರಾಜೆಕ್ಟ್ನಿಂದ ಹೊರಹೋದ್ರು. ಬಳಿಕ ಹೊಸ ಪ್ರತಿಭೆ ಸಿ.ವಿ. ಚಕ್ರವರ್ತಿ ಈ ಸಿನಿಮಾ ಡೈರೆಕ್ಟ್ ಮಾಡಲಿದ್ದಾರೆ ಅನ್ನೋ ಅಧಿಕೃತ ಘೋಷಣೆಯಾಗಿತ್ತು. ಆದ್ರೀಗ ಮೂಲಗಳ ಪ್ರಕಾರ ಸಿ.ವಿ. ಚಕ್ರವರ್ತಿ ಜೊತೆಗಿನ ಅಗ್ರಿಮೆಂಟ್ ಅನ್ನ ರಾಜ್ ಕಮಲ್ ಫಿಲ್ಮ್ಸ್ ಕ್ಯಾನ್ಸಲ್ ಮಾಡಿದೆ ಎನ್ನಲಾಗ್ತಿದೆ. ನಿರ್ದೇಶಕ ವೆಟ್ರಿ ಮಾರಾನ್ ಸಿಂಬು ಕಾಂಬಿನೇಷನ್ನ ಅರಸನ್ ಸಿನಿಮಾದ ಚಿತ್ರೀಕರಣ ಮುರಿದು ಬಿದ್ದಿದೆ. ಸಿನಿಮಾ ಮುಂದುವರಿಯುವುದು ಡೌಟು ಎಂತೆಲ್ಲ ಚರ್ಚೆಗಳ ಮಧ್ಯೆಯೇ ಚಿತ್ರತಂಡ ಮತ್ತೊಮ್ಮೆ ಶೂಟಿಂಗ್ ಆರಂಭಿಸಿದೆ. ಈ ವಿಚಾರವನ್ನ ಖುದ್ದು ನಟ ಸಿಂಬು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ.